ಹಾಯ್ ಹಲೋ ನಮಸ್ಕಾರ. ಅನಿಕಾ ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೇನು ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ ಬೇಡ ಅಥವಾ ತುಂಬ ಜಾಸ್ತಿ ಎಲ್ಲ ರೀತಿಯ ಟೈಮು ಕೂಡ ಬೇಡ. ಜಸ್ಟು 10 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು, ತುಂಬ ಬೇಗ ಪ್ರಿಪೇರ್ ಮಾಡಿಬಿಡ್ಬೋದು. ಮೊದಲಿಗೆ ನಾನು ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕಿ ಕಾದ ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ಇದೇ ತಾನೇ ನಾವು ಯೂಸ್ ಮಾಡೋದು, ಇದಕ್ಕಿಂತ ಜಾಸ್ತಿ ಇನ್ನೇನು ಯೂಸ್ ಮಾಡ್ತೀವಿ. ಬೇಕಿದ್ದರೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು, ಅದು ಮಸ್ಟ್ ಆ್ಯಂಡ್ ಶುಡ್ ಅಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಕಡಲೆ ಬೀಜ ಕೂಡ ಹಾಕ್ಕೋಬೋದು. ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಹಾಕಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋದಲ್ಲಿ ಅಥವಾ ನನ್ನ ಕೆಲವೊಂದು ಮಾತುಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಖಂಡಿತ ಪ್ಲೀಸ್ ಮೆನ್ಷನ್ ಮಾಡಿ ಹೇಳಿ, ಯಾಕಂದರೆ ಯಾರೂ ಪರಿಪೂರ್ಣರಲ್ಲ. ಸೊ ನೀವು ಅದನ್ನು ಖಂಡಿತ ನನಗೆ ಇನ್ಫಾರ್ಮ್ ಮಾಡಿದ್ರೆ ಅದೇನು ಮಿಸ್ಟೇಕ್ ಇದೆ ಅದನ್ನು ನಾವು ಕೂಡ ತಿದ್ಕೊತೀವಿ. ಹಾಗಾಗಿ ಖಂಡಿತ ಮಿಸ್ಟೇಕ್ಗಳನ್ನೂ ಕೂಡ ನೀವು ಹೇಳ್ಬೋದು. ಕಮೆಂಟ್ ಬಾಕ್ಸ್ ನಿಮ್ಮದೇ, ಖಂಡಿತ ಅದನ್ನೆಲ್ಲ ನೀವು ಸರಿ ಮಾಡ್ತಾ ಹೇಳ್ಬೋದು. ಸೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ, ಕೆಂಪಗಾದಮೇಲೆ ಟೊಮ್ಯಾಟೊನ ತೊಗೊಂಡು ಹಾಕ್ಕೋಬೇಕು. ಸೊ ಟೊಮ್ಯಾಟೊನೂ ಕೂಡ ಒಂದು 5 ನಿಮಿಷ ಚೆನ್ನಾಗಿ ಬಾಡಿದ ಮೇಲೆ, ತುಂಬ ಬೇಯಿಸ್ಬೇಕು ಅಂತೆಲ್ಲ ಏನೂ ಇಲ್ಲ. ಸೊ ಡೈರೆಕ್ಟಾಗಿ ಈರುಳ್ಳಿ ಎಲ್ಲ ಹಾಕಿ ಹುರಿದ ಮೇಲೆ, ಕೆಂಪಗಾದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿ ಸ್ವಲ್ಪ ಹೊತ್ತಾದಮೇಲೆ, ಒಂದು 5 ನಿಮಿಷ ಆದಮೇಲೆ ಎಷ್ಟು ಅವಲಕ್ಕಿ ಹಾಕಿದ್ದೀರ ಅದನ್ನು ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು. ಸೊ ಉಪ್ಪನ್ನು ಸೇರಿಸಿದ್ಮೇಲೆ ಟೊಮೊಟೊ ಇನ್ನೂ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ, ನೋಡ್ಬೋದು ನೀವು. ಅದಾದಮೇಲೆ ಇಮಿಡಿಯೇಟಾಗಿ ಹಿಂದೆ ಅರಿಶಿನ ಹಾಕ್ಕೊಳ್ಳಿ. ಸೊ ಅರಿಶಿನ ಕೂಡ ನಿಮ್ಮ ಇಷ್ಟ, ನೀವು ಚಿಟಿಗೆ ಎಷ್ಟಾದರೂ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋತೀನಿ ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಸೊ ಎಲ್ಲ ಆದಮೇಲೆ ನೋಡಿ, ಅವಲಕ್ಕಿನ ನಾನು ಈ ರೀತಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಬಿಡ್ತೀನಿ. ಆವಾಗ ನೀರನ್ನು ನೀಟಾಗಿ ಇಟ್ಕೊಂಡು ರೈಸ್ ಥರ ರೆಡಿ ಆಗಿಬಿಡುತ್ತೆ. ನೋಡಿ ಕಾಣಿಸ್ತಾ ಇದೆಯಾ? ಸೊ ಈ ಥರ ಅವಲಕ್ಕಿನ ನಾವು ರೆಡಿ ಮಾಡ್ಕೋಬೇಕು. ತೊಳೆದು ಇಟ್ಕೊಂಡು ಫುಲ್ ನೀರನ್ನು ಸೋಸ್ಬಿಟ್ರೆ ನಾವೇನು ತೊಳೆದಿರ್ತೀವಲ್ಲ ಇದಕ್ಕೇ ಅವಲಕ್ಕಿ ಈ ಥರ ದಪ್ಪದಾಗಿ ಚೆನ್ನಾಗಿ ಪುರಿ ಥರ ರೆಡಿ ಆಗಿಬಿಡುತ್ತೆ. ಸೊ ಅದೇ ಅವಲಕ್ಕಿನ ನಾನಿಲ್ಲಿ ಡೈರೆಕ್ಟಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಸೊ ನೀಟಾಗಿ ನಾವೇನು ಫ್ರೈ ಮಾಡಿದ್ವಿ ಈರುಳ್ಳಿ ಮಸಾಲೆ ಅದನ್ನು ಅವಲಕ್ಕಿಗೆ ನೀಟಾಗಿ ಮಿಕ್ಸ್ ಮಾಡಿದ್ವಿ. ಒಂದು 5 ನಿಮಿಷ ಈ ಥರ ಕೈ ತಿರುಗಿಸ್ಕೊಂಡ್ರೆ ಸಾಕು, ಸೂಪರಾದ ಟೇಸ್ಟಿಯಾದ ಅವಲಕ್ಕಿ ರೆಡಿ ಆಗುತ್ತೆ. ಸೊ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವಿನ ಸೊಪ್ಪು ಏನು ಸಿಗುತ್ತೋ ಅದರಲ್ಲಿ ನೀವು ರಿಸೈನ್ ಮಾಡ್ಬೋದು. ಸೊ ಹೀಗಿತ್ತು ಅವಲಕ್ಕಿ ಉಪ್ಪಿಟ್ಟು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನಿಮಗೆಲ್ರಿಗೂ.